ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ನಾಡಿನಾದ್ಯಂತ ಇಂದು ಹೊಸ ವರ್ಷ ಯುಗಾದಿ ಸಂಭ್ರಮ ಮನೆ ಮಾಡಿದ್ದು, ಕೊಡಗಿನ ಮನೆ ಮನೆಯಲ್ಲೂ ಯುಗಾದಿ ಹಬ್ಬದ ಸಡಗರ ಮನೆ ಮಾಡಿದೆ. ಯುಗಾದಿ ಹಬ್ಬದ ಹಿನ್ನೆಲೆ ಕೊಡಗಿನ ವಿವಿಧ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು, ಭಕ್ತಾದಿಗಳು ಹೊಸ ಬಟ್ಟೆ ಧರಿಸಿ ಕುಟುಂಬ ಸಮೇತರಾಗಿ ದೇವಾಲಯಗಳತ್ತ ಆಗಮಿಸಿದ್ರು. ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಜರುಗಿದ್ದು, ಆಗಮಿಸಿದ ಭಕ್ತಾದಿಗಳಿಗೆ ಅರ್ಚಕರು ತೀರ್ಥ ಪ್ರಸಾದದ ಜೊತೆಗೆ ಬೇವು ಬೆಲ್ಲ ಕೂಡ ವಿತರಿಸಿದ್ರು. ಮುಂದೆ ಹೋಗಿ ನಿಲ್ಬೇಡಿದ್ದಾರೆ, ಇಲ್ಲಾರೋ ಮುಂದೆ ಹೋಗಿ ತಗೊಂಡು ಮುಂದೆ ಹೋಗಿ. ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಕೂಡ ಸರತಿ ಸಾಲಿನಲ್ಲಿ ನಿಂತು ಬೇವು ಬೆಲ್ಲ ಸವಿದು ಪುನೀತರಾದರು. ಟ್ರೂ ಬಾ ಟ್ರೂ ತೆಗಿಯೋಕ್ಕೋಸ್ಕರ ನಿಂತ ಆಯ್ಯೆ ಮೈದೆ ಸಾಧಾರಣ ಗವರ್ಮೆಂಟ್ ಸರ್ವಿಸ್ ಉಂಟಲ್ಲ 60 ವರ್ಷ. ಓಂ ತತ್ಪುರುಷಾರ ವಿದ್ಮಹೇ ಮಹಾದೇವಾರ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಮೃತ್ಯುಂಜಯಾಯ ಶ್ರೀಮನ್ಮಹಾದೇವಾಯ ನಮಃ. ಇವತ್ತಿನ ದಿವಸ ಯುಗಾದಿಯ ಪರ್ವಕಾಲ. ಇವತ್ತು ಯುಗಾದಿಯ ಈ ಪರ್ವಕಾಲದಲ್ಲಿ ವಿಶೇಷವಾಗಿ ವರ್ಷದ ಪ್ರಥಮ ದಿವಸ ಅಂತ. ಇವತ್ತು ಯುಗ ಆದಿ ಅಂದರೆ ವರ್ಷದ ಪ್ರಥಮ ದಿವಸ ಅಂಥೇಳಿ. ಅಂದರೆ ಇವತ್ತಿನ ದಿವಸ ಪರಾಭವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಪರಾಭವ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ. ಹಾಗೆ ಈ ಯುಗಾದಿಯ ಪೂರ್ವಕಾಲದಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ, ಆಡಳಿತ ಮಂಡಳದ ವತಿಯಿಂದ, ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಇವತ್ತು ನಿತ್ಯ ಸೇವೆಗಳು ಅಂದರೆ ಅಭಿಷೇಕ, ಮಹಾಪೂಜೆ, ಅರ್ಚನೆ, ಸರ್ವಸೇವೆ ಹೀಗೆ ವಿಶೇಷವಾಗಿ ನಾವು ವರ್ಷಂಪ್ರತಿಯಂತೆ ಈ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಿಂದ ಇವತ್ತು ದೇವರ ದರ್ಶನವನ್ನು ಮಾಡ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ಭಕ್ತಾದಿಗಳಿಗೆ ನಾವು ಬೇವು ಬೆಲ್ಲವನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಬೇವು ಬೆಲ್ಲ ಅನ್ನುವಂಥದ್ದು, ಬೇವು ಅನ್ನುವಂಥದ್ದು ಕಹಿ, ಬೆಲ್ಲ ಅನ್ನುವಂಥದ್ದು ಸಿಹಿ. ಅಂದರೆ ಜೀವನದಲ್ಲಿ ಜನರಿಗೆ ಕಷ್ಟ ಸುಖಗಳು ಸಮನಾಗಿ ಬರಬೇಕು ಅಂಥೇಳಿ ನಾವು ವಿಶೇಷವಾಗಿ ಆ ಬೇವು ಬೆಲ್ಲವನ್ನು
ನಾವು ಭಕ್ತಾದಿಗಳನ್ನ ಹಂತ ಇದ್ದೇವೆ. ಭಕ್ತಾದಿಗಳಿಗೆ ಆ ಕಷ್ಟ ಮತ್ತು ಸುಖ ಸಮನಾಗಿ ಬಂದು ಅವರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಆ ಭಗವಂತ ಅನುಗ್ರಹಿಸಲಿ ಅಂತೇಳಿ ಆ ದೇವರಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಸುಂಟಿಕೊಪ್ಪ ಸಮೀಪದ ಕೆಂಚಟ್ಟಿ ಎಂಬಲ್ಲಿ ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿಯಾದ ಪರಿಣಾಮ ಬೈಕ್ ಚಾಲಕ ಸ್ಥಳದಲ್ಲಿ ಮೃತಪಟ್ಟು ಮತ್ತೋರ್ವ ಸವಾರ ಗಂಭೀರ ಗಾಯಗಳಿಂದ ಆಸ್ಪತ್ರೆಯಲ್ಲಿ ದಾಖಲಾದ ಘಟನೆ ಗುರುವಾರ ಮಧ್ಯಾಹ್ನ ನಡೆದಿದೆ. ಸುಂಟಿಕೊಪ್ಪ ಸಮೀಪದ ಮಾದಾಪುರ ಗ್ರಾಮ ಪಂಚಾಯಿತಿಯ ಜಂಬೂರು ಪಾಣಿ ನಿವಾಸಿ ಪಶು ಆಸ್ಪತ್ರೆಯಲ್ಲಿ ಸಿಬ್ಬಂದಿಯಾಗಿರುವ ಅನಿಲ್ ಮೃತ ದುರ್ದೈವಿ. ಮತ್ತೋರ್ವ ಸವಾರ ಗರಗಂದೂರು ನಿವಾಸಿ ದಿನೇಶ್ ಗಂಭೀರ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸುಂಟಿಕೊಪ್ಪ ಕಡೆಯಿಂದ ಮಾದಾಪುರ ಕಡೆಗೆ ತೆರಳುತ್ತಿದ್ದ ಸಂದರ್ಭ ಚಾಲಕ ಅನಿಲ್ ಅವರ ನಿಯಂತ್ರಣ ಕಳೆದುಕೊಂಡ ಬೈಕ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಅನಿಲ್ ಅವರು ಸ್ಥಳದಲ್ಲೇ ಮೃತಪಟ್ಟರೆ ಸಣ್ಣ ಪುಟ್ಟ ಗಾಯಗಳಿಂದ ದಿನೇಶ್ ಅವರು ಪಾರಾಗಿದ್ದಾರೆ. ಸುಂಟಿಕೊಪ್ಪ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಆನೆ ಮಾನವ ಸಂಘರ್ಷ ನಡೆಯುತ್ತಲೇ ಇದೆ. ಆನೆಯ ದಾಳಿಗೆ ಪ್ರಾಣ ಬಿಟ್ಟವರ ಸಂಖ್ಯೆ ಹಲವಾರು. ಈ ಆನೆ ಮಾನವ ಸಂಘರ್ಷವನ್ನು ತಡೆಯಲು ಹಲವಾರು ರೀತಿಯಲ್ಲಿ ಕ್ರಮ ಕೈಗೊಂಡರೂ ಪರಿಣಾಮಕಾರಿಯಾದಂತಹ ಬೆಳವಣಿಗೆ ಕಾಣಲೇ ಇಲ್ಲ. ರೈತ ತಾನು ಬೆಳೆದ ಬೆಳೆಯನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದ್ದಾನೆ. ಕೊಡಗಿನ ಜನರು ಸೌಂದರ್ಯದ ಸೊಬಗಿನಲ್ಲಿ ಬೆಳೆದವರು. ಇಲ್ಲಿಂದ ಪ್ರಕೃತಿಗೆ ಹೊಂದಿಕೊಂಡಿರುವ ವನ್ಯಮೃಗಗಳ ಜೊತೆ ಮಾನವರು ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಐ ಆಧಾರಿತ ಸ್ಮಾರ್ಟ್ ಕ್ಯಾಮೆರಾ ಅಳವಡಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಈ ಎಐ ಆಧಾರಿತ ಕ್ಯಾಮೆರಾ ವಿಶೇಷತೆ ಏನಂದ್ರೆ ಆನೆ ಮಾನವ ಸಂಘರ್ಷ ನಿರ್ವಹಣೆಯಿಂದ ಪ್ರತಿಕ್ರಿಯಾತ್ಮಕದಿಂದ ಮುಂಚಿತವಾಗಿ ಜನರಿಗೆ ಸೂಚನೆ ನೀಡೋ ಉಪಕರಣ ಇದಾಗಿದೆ. ಈ ಎಐ ಕ್ಯಾಮೆರಾ ಅರಣ್ಯ ಗಡಿಗಳಲ್ಲಿ ಆನೆಗಳ ಚಲನವಲನವನ್ನು ಲೈವ್ ಟೈಮ್ನಲ್ಲಿ ಗುರುತಿಸಿ ಸ್ಮಾರ್ಟ್ ಕ್ಯಾಮ್ ಆ್ಯಪ್ ಮೂಲಕ ಅರಣ್ಯ ಸಿಬ್ಬಂದಿ ಹಾಗೂ ಅವಶ್ಯಕತೆ ಇದ್ದಲ್ಲಿ ಆಯ್ದ ಆ ಭಾಗದ ಸ್ಥಳೀಯರಿಗೆ ಸೈರನ್ ಹೊಡೆಯುವ ಮೂಲಕ ಎಚ್ಚರಿಕೆ ನೀಡಲಾಗುತ್ತೆ. ಅಲ್ಲದೆ ಆನೆ ಕಂಡಿಗಳ ಪ್ರದೇಶದಲ್ಲಿ ಮೈಕ್ ಅಳವಡಿಸಿದ್ದು ಕ್ಯಾಮೆರಾಕ್ಕೆ ಆನೆ ಕಂಡ ಕ್ಷಣಾರ್ಧದಲ್ಲಿ ಅಲ್ಲಿಂದ ಸುತ್ತಮುತ್ತಲಿನ ಜನರಿಗೆ ಸೈರನ್ ಹೊಡೆಯುವ ಮೂಲಕ ಎಚ್ಚರಿಕೆ ನೀಡುತ್ತೆ. ಅಲ್ಲದೆ ಬೆಳೆ ಹಾನಿ ಮತ್ತು ಪ್ರಾಣಹಾನಿ ಸಂಭವಿಸುವ ಮುನ್ನವೇ ಎಚ್ಚರಿಕೆ ಸಂದೇಶ ನೀಡಲು ಪ್ರಮುಖ ಪಾತ್ರ ವಹಿಸಿದೆ. ಈ ಎಐ ಆಧಾರಿತ ಕ್ಯಾಮೆರಾದ ಬೆಲೆ 2 ಲಕ್ಷ ರೂಪಾಯಿ ತಗುಲಲಿದ್ದು ಇದರ ಅಳವಡಿಕೆ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯ ಸೋಮರ್ಪೇಟೆ ತಾಲೂಕಿನಲ್ಲಿ ಮೊದಲು ಕಾರ್ಯನಿರ್ವಹಿಸ್ತಾ ಇದೆ. ತಾಲೂಕಿನ 14 ಕಡೆಗಳಲ್ಲಿ ಈ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ನಿನ್ನೆ ಪಾಸ್ ಆಗಿದೆ, ಬೆಳಗ್ಗೆ ಪಾಸ್ ಆಗಿದೆ. ನಮಸ್ಕಾರ. ಈಗ ನಾವು ಎಡವನಾಡು ಅರಣ್ಯದ ಅಂಚಿನಲ್ಲಿದ್ದೀವಿ. ಅಂದರೆ ಪಕ್ಕದಲ್ಲಿ ಟಾಟಾ ಎಸ್ಟೇಟ್ ಇದೆ, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹೋಗುತ್ತೆ. ಸೊ ಈ ಜಾಗ ಏನು ಅಂತಂದರೆ ಆನೆಗಳು ರೆಗ್ಯುಲರಾಗಿ ದಾಟೋ ಜಾಗ. ರಾತ್ರಿ ಹೊತ್ತು ಕಾಡಿನಿಂದ ತೋಟಕ್ಕೆ ಹೋಗುತ್ತೆ, ಬೆಳಗಿನ ಹೊತ್ತು ತೋಟದಿಂದ ಕಾಡಿಗೆ ಬರುತ್ತೆ. ಸೊ ಆ ಜಾಗ ಇದು. ಸೊ ಈ ಜಾಗ ಯಾವುದು ಅಂತಂದರೆ ಕಾಜೂರು ಕರ್ಣ ಅನ್ನೋ ಆನೆನ ನಾವು 2025 ಫೆಬ್ರವರಿಯಲ್ಲಿ ಒಂದು ಕ್ಯಾಪ್ಚರ್ ಮಾಡಿದ್ದು. ಸೊ ಅದು ಇದೇ ದಾರಿಯಲ್ಲಿ ಬರೋದು, ಆನೆಗಳು ಕರ್ಕೊಬರೋದು, ಈ ಕೈ ಹೋಗೋದು ಮಾಡ್ತಾಯಿತ್ತು. ಸೊ ಅದು ಸ್ವಲ್ಪ ಪುಂಡಾಟ ಜಾಸ್ತಿ ಆದಾಗ ಅದನ್ನು ಸೆರೆ ಹಿಡೋದು ನಾವು. ಸೊ ಈ ಜಾಗದಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಆನೆಗಳು ಯಾವಾಗಲೂ ಪಾಸಾಗೋದ್ರಿಂದ ಯಾವ ಟೈಮು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಮಾನಿಟ್ರಿಂಗ್ ಮಾಡೋಕ್ಕೋಸ್ಕರ ನಾವು ಇದನ್ನು ಒಂದು ಎಐ ಕ್ಯಾಮ್ರಾನ ಬಳಸ್ಕೊಂಡು. ಸೊ ಇದೇನು ಎಐ ಕ್ಯಾಮ್ರಾ ಅಂದರೆ ಒಂದು ಬೆಂಗಳೂರಿನ ಟೆಕ್ಚಾಂಟ್ ಅನ್ನೋ ಕಂಪ್ನಿಯವರು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಆನೆಗಳು ಕಂಟ್ರೋಲ್ ಮಾಡೋದಕ್ಕೆ ಈ ಥರ ಕ್ಯಾಮ್ರಾದಲ್ಲಿ ಯೂಸ್ ಮಾಡಬೇಕು ಅಂದಾಗ ಅವರು ಮಾಡೋಣ ಅಂತೇಳಿ ಸುಮಾರು 1 ವರ್ಷದಿಂದ ರಿಸರ್ಚ್ ಮಾಡಿ ಇಲ್ಲಿಗೆ ಎಐ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಆನೆ ಬಂದಾಗ ಅದನ್ನು ರೆಕಗ್ನೈಸ್ ಮಾಡಿ ನಮ್ಮ ಆಫೀಸರ್ಸು, ನಮ್ಮ ಈ ಭಾಗದ ಗಾರ್ಡ್ಸ್ ಇರ್ಬೋದು, ನಮ್ಮ ಸಿಬ್ಬಂದಿ ಇರೋವು ಅವ್ರಿಗೆ ಅಲರ್ಟ್ ಹೋಗುತ್ತೆ. ಮೆಸೇಜು ವಿತ್ ಒಂದು ಆ್ಯಪ್ ಹಾಕ್ಕೊಟ್ಟಿದ್ದಾರೆ. ಆ್ಯಪಲ್ಲಿ ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಬಂದ ತಕ್ಷಣ ಅವರು ಬಂದು ಅಲರ್ಟಾಗಿ ಬಂದು ಇಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗದಂತಲ್ಲಿ ಅದನ್ನು ಬ್ಲಾಕ್ ಮಾಡಿ ಅದನ್ನು ಆನೆಯನ್ನು ಸುಗಮವಾಗಿ ಆ ಕಡೆ ಈ ಕಡೆ ಸಂಚಾರ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀವಿ. ಇದರ ಮುಂದುವರೆದ ಭಾಗವಾಗಿ ಇಲ್ಲಿ ಟಾಟಾ ಎಸ್ಟೇಟ್ ಪಕ್ಕದಲ್ಲಿರೋದ್ರಿಂದ ಅವ್ರಿಗೆ ಇನ್ಫಾರ್ಮೇಷನ್ನು ಆನೆ ಬಂದಿಲ್ಲೋ ಗೊತ್ತಾಗೋದಿಲ್ಲ. ಸೊ ಇದು ನಮ್ಮ ಡಿಪಾರ್ಟ್ಮೆಂಟಿಗೆ ಮಾತ್ರ ಗೊತ್ತಾಗ್ತಾ ಇದೆ. ಹಾಗಾಗಿ ಅವ್ರಿಗೂ ನಾವು ಮೊನ್ನೆ ಎಲ್ಲ ಮಾತಾಡಿದ್ದೀವಿ.
ಅಲ್ಲಿ ಒಂದು ಸೈರನ್ ಟೈಪ್ ಹಾಕಿ ಈ ಆನೆ ಬಂತು ಅಂದಾಗ ಇಲ್ಲಿ ಆನೆ ಬಂದಿದೆ ಅಂತ ಅವ್ರಿಗೆ ವಿಷಯ ಗೊತ್ತಾಗಬೇಕು. ಸೊ ಆಗ ಸ್ವಲ್ಪ ಎಚ್ಚೆತ್ಕೊಂಡು ಹುಷಾರಾಗಿ ಕೆಲಸ ಮಾಡ್ಬೋದು. ಹಾಗೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಇದರಲ್ಲಿ ಏನೋ ಒಂದು ಅನುಕೂಲ ಅಂದರೆ ನಾವು ಈಗ ಇಲ್ಲಿದು ಪಂಚಾಯತಿಯವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿ ಯಾರ್ಯಾರು ಜನಗಳಿದ್ದಾರೆ ಅವ್ರಿಗೂ ನಾವು ಆ್ಯಪ್ ಹಾಕ್ಕೊಡ್ತೀವಿ ಫ್ರೀಯಾಗಿ. ಅಂದರೆ ಆನೆ ಬಂದಾಗ ಆನೆ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಅವರು ಏನೋ ಹೋಗಬೇಕಾಗಿರುತ್ತೆ, ಇಲ್ಲ ಆನೆ ಬಂತು ಅಂದಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ಟಾಪ್ ಮಾಡ್ಬೋದು, ಎಚ್ಚರಿಕೆ ಮಾಡೋಕ್ಕೋಸ್ಕರ ಮಾಡಿದ್ದೀವಿ. ಸೊ ಹಾಗಾಗಿ ಈ ಭಾಗದಲ್ಲಿ ಆನೆಗಳನ್ನು ನಿಗಾ ವಹಿಸೋದಕ್ಕೆ ನಮ್ಮ ವಲಯದಲ್ಲಿ ಸೋಮವಾರಪೇಟೆ ವಲಯದಲ್ಲಿ 6 ಕಡೆ ನಾವು ಈ ಎ ಕ್ಯಾಮ್ರಾ ಹಾಕಿದ್ದೀವಿ. ಇಲ್ಲಿ ಯಲಕನೂರು, ಬಾಣಾವರ ಸೆಕ್ಷನ್ನು, ಇಲ್ಲಿ ಎಡವನಾಡಲ್ಲಿ ಈ ಟಾಟಾ ಎಸ್ಟೇಟ್ ಪಕ್ಕ, ಮತ್ತು ಸಜ್ಜಹಳ್ಳಿ ಅಂದರೆ ಒಂದು ಕೃಷ್ಣಪ್ಪ ಕಂಡಿ ಅಂತ ಬರುತ್ತೆ, ಅಲ್ಲೂ ಆನೆ ಯಾವಾಗಲೂ ಹೋಗ್ತಾ ಇರುತ್ತೆ. ಅಂದರೆ ನಾವು ಎಲ್ಲ ಕಡೆ ಎಲ್ಲಿ ಹಾಕಿದ್ದೀವಿ ಅಂದರೆ ಆನೆಗಳು ಎಲ್ಲಿ ರೆಗ್ಯುಲರಾಗಿ ಹೋಗುತ್ತೆ ಅದನ್ನು ಮಾನಿಟ್ರ್ ಮಾಡೋಕ್ಕೆ. ಸೊ ಅದು ಯಾವಾಗ ಪಾಸ್ ಆಗುತ್ತೆ ಅನ್ನೋದು ನಮ್ಗೆ ವಿಷಯ ಗೊತ್ತಾಗಬೇಕು. ಅದು ಪಾಸಾಗಿ 5 ನಿಮಿಷ ಆದ ವಿಷಯ ಗೊತ್ತಾದರೂ ನಮಗೆ ಪ್ರಯೋಜನ ಆಗೋಲ್ಲ. ಪಾಸಾದ ತಕ್ಷಣ ಗೊತ್ತಾಗಬೇಕು. 1 or 2 ಸೆಕೆಂಡಲ್ಲಿ ವಿಷಯ ಗೊತ್ತಾದರೆ ಕಂಟ್ರೋಲ್ ಮಾಡ್ಬೋದು. ಆ ಉದ್ದೇಶಕ್ಕೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇದು ಎಲ್ಲೆಲ್ಲಿ ಆನೆ ಇದೆ ಅದನ್ನು ಯೂಸ್ ಮಾಡೋಕ್ಕೆ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಹಾಗಾಗಿ ಈ ಟೆಕ್ನಾಲಜಿಯನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು ಒಂದು ಖುಷಿ ಇದೆ ನಮಗೆ. ಅಂದರೆ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಮಾನಿಟರ್ ಮಾಡೋದಕ್ಕೆ ಇಮ್ಮಿಡಿಯೇಟ್ ಅಂದರೆ ತಕ್ಷಣ ಮಾಡೋದು ಇಂಪಾರ್ಟೆಂಟು. ತಕ್ಷಣ ನಾವು ನಮ್ಮ ಸಿಬ್ಬಂದಿಗೆ ಬರೋದಕ್ಕೆ ವಿತೌಟ್ ಯಾರೋ ಒಂದು ಫೋನ್ ಮಾಡಿ ಬರೋದು ಬದಲು ಒಂದು ಟೆಕ್ನಾಲಜಿ. ನಮಸ್ತೆ, ನನ್ನ ಹೆಸರು ವಿಜಯ್. ನಾನು ಟೆಕ್ಚಾಂಟ್ ಕಂಪನಿಯಿಂದ ಬರ್ತಿರೋದು. ಈಗ ಡಿಪಾರ್ಟ್ಮೆಂಟಿಂದ ರೇಂಜರ್ ಸರ್ ಹೇಳಿದಾಗೆ ಲಾಸ್ಟ್ 1 ಇಯರಿಂದ ಡಿಪಾರ್ಟ್ಮೆಂಟ್ ಇನ್ಪುಟ್ಸ್ನ ಕನ್ಸಿಡರ್ ಮಾಡಿ ಈ ಪ್ರಾಣಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟೋದಕ್ಕೆ ನಾವು AI ಬೇಸ್ಡು ಸೊಲ್ಯೂಷನ್ನ ಬಿಲ್ಡ್ ಮಾಡಿರ್ತೀವಿ. ಈಗ ಒಂದು 6 ಲೊಕೇಶನಲ್ಲಿ ಸೋಮವಾರಪೇಟೆ ರೇಂಜಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಇದು ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಆನೆಗಳು ಮೂಮೆಂಟು ಅಂದರೆ ಕ್ರಾಸ್ ಆಗೋ ಸ್ಪೇಸಲ್ಲಿ ಇಮಿಡಿಯೇಟಾಗಿ ಇಟ್ ವಿಲ್ ಡಿಟೆಕ್ಟ್ ಆ್ಯಂಡ್ ಸೆಂಡ್ ಅ ನೋಟಿಫಿಕೇಷನ್ ಟು ಡಿಪಾರ್ಟ್ಮೆಂಟ್ ಪೀಪಲ್. ಸೊ ನಿಯರ್ ಬೈ ಕ್ಯಾಂಪ್ಸಿಂದ ಇಲ್ಲ ವಿಲೇಜಸ್ಸಿಗೆ ಇನ್ಫಾರ್ಮೇಷನ್ ಹೋಗ್ಬಿಟ್ಟು ಅವರು ಇಮಿಡಿಯೇಟಾಗಿ ಬಂದು ಇಲ್ಲಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಅದೇ ರೀತಿ ಈ ಕೆಲವೊಂದು ಸ್ಪೇಸಸ್ಸಲ್ಲಿ ಆನೆ ದಾಟೋ ಜಾಗಗಳಲ್ಲಿ ನೆಟ್ವರ್ಕ್ ಇಲ್ಲ. ಆ ನೆಟ್ವರ್ಕ್ ಇಲ್ಲದೆ ಇರೋ ಜಾಗಗಳಲ್ಲಿ ನಮಗೆ ಸಿಗ್ನಲ್ನ ಕ್ಯಾಚ್ ಮಾಡಿ ಅಗೇನ್ ಪ್ರಾಸೆಸ್ ಮಾಡಿ ಡಿಟೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಆ ಥರ ಸಿಚುವೇಷನಲ್ಲಿ ಈಗ ಹೊಸದೊಂದು ಸೊಲ್ಯೂಷನ್ ತೊಗೊಂಡು ಬಂದಿದ್ದೀವಿ. ಈ ರೋಡಲ್ಲಿ ಓಡಾಡೋ ವೆಹಿಕಲ್ಸು ಇಲ್ಲ ಪೆಡೆಸ್ಟ್ರಿಯನ್ಸಿಗೆ ಸೇವ್ ಮಾಡೋ ಇದಕ್ಕೋಸ್ಕರ 100 ಮೀಟರ್ ಡಿಸ್ಟೆನ್ಸಲ್ಲಿ ನಾವೊಂದು ಲೈಟ್ಸ್ನ ಹಾಕಿರ್ತೀವಿ, ಸಿಗ್ನಲಿಂಗ್ ಸಿಸ್ಟಮ್ಸು. ಸೊ ಅದು ವಿತೌಟ್ ಇಂಟರ್ನೆಟ್ಟು ಕಮ್ಯುನಿಕೇಟ್ ಮಾಡಿಬಿಟ್ಟು ಆನೆ ದಾಟೋ ಟೈಮಲ್ಲಿ ಒಂದು 5 ಮಿನಿಟ್ಸು ಸ್ಟಾಪ್ ಮಾಡಿಸುತ್ತೆ. ಸೊ ಆನೆ ಮೂವ್ ಆದಮೇಲೆ, ಅದು ಬಾರ್ಡರ್ ಕ್ರಾಸ್ ಆದಮೇಲೆ ಆನೆಗಳು ಪಾಸ್ ಆಗಿದ ತಕ್ಷಣ ಆ ಸಿಗ್ನಲ್ಗಳು ಮತ್ತೆ ಆ್ಯಕ್ಟಿವೇಟ್ ಆಗಿ ಪ್ರಯಾಣಿಕರು ಆ ಕಡೆ ಈ ಕಡೆ ಮೂವ್ ಆಗ್ಬೋದು. ಸೊ ಈಗ ಇದೇ ಥರ ರೀಸೆಂಟಾಗಿ ಕುಶಾಲನಗರ್ ರೇಂಜಲ್ಲೂ 7 ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅಲ್ಲೂ ಫ್ರೀಕ್ವೆಂಟ್ ಮೂಮೆಂಟ್ ಇತ್ತು. ಸೊ ಈಗ ಡಿಪಾರ್ಟ್ಮೆಂಟ್ಸ್ ಅವರು ಅದ್ರ ಬೆನಿಫಿಟ್ನ ತಗೊಳ್ತಾ ಇದ್ದಾರೆ. ಸೊ ವಿತಿನ್ 10-15 ಸೆಕೆಂಡ್ಸ್ ಈಗ ಆನೆ ಬಂದಿದ್ದ ತಕ್ಷಣ ಆ ಸ್ಪೇಸಲ್ಲಿ ಆ ನೋಟಿಫಿಕೇಷನ್ನು ಅವರಿಗೆ ಟ್ರಿಗರ್ ಆಗಿ ಅವರು ಆ್ಯಕ್ಷನ್ ತಗೊಳ್ಳಿಕ್ಕೆ ಆ ಸ್ಪೇಸಲ್ಲಿ ಹೋಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಸೊ ಮೇ ಬಿ ಇನ್ನೂ ಸ್ವಲ್ಪ ದಿನದಲ್ಲಿ ವಿಲೇಜರ್ಸಿಗೆಲ್ಲ ನಾವು ಇನ್ಫಾರ್ಮೇಷನ್ ಕೊಡೋ ಥರ ಸಿಸ್ಟಮ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದೀವಿ. ಬಟ್ ಇದೊಂದು ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲಿ ತುಂಬ ವೆಹಿಕಲ್ಸು ಮತ್ತು ತುಂಬ ಜನ ಎಸ್ಟೇಟಿಂದ ವಿಲೇಜರ್ಸು ಓಡಾಡ್ತಾ ಇರ್ತಾರೆ. ಕೆಲವೊಂದು ಸಿಚುವೇಷನ್ಸಲ್ಲಿ ಆನೆಗಳು ಪಾಸ್ ಆಗೋ ಟೈಮಲ್ಲಿ ಅವರಿಗೆ ಗೊತ್ತಾಗೋದಿಲ್ಲ. ಈವನ್ ವೆಹಿಕಲ್ಸು ತುಂಬ ಸ್ಪೀಡಾಗಿ ಬರೋದ್ರಿಂದ ಸಡನ್ನಾಗಿ ಆನೆ ಪಾಸ್ ಆಗೋದು ಗೊತ್ತಾಗೋಲ್ಲ. ಸೊ ಆವಾಗ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಸಿಚುವೇಷನಲ್ಲಿ ನಾವೇನು ಮಾಡ್ತಾಯಿದ್ದೀವಿ, 100 ಮೀಟರ್ಸ್ ಆಚೆ 100 ಮೀಟರ್ ಈಚೆ ಸಿಗ್ನಲ್ಸು ಮತ್ತು ಊಟರ್ಸ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ಈವನ್ ಲೈಟ್ ಸಿಗ್ನಲ್ಸು ಅದ್ರ ಜೊತೆಗೆ ಸೌಂಡ್ ಸಿಗ್ನಲ್ ಬರುತ್ತೆ. ಎಲಿಫೆಂಟ್ಸ್ ಕ್ರಾಸ್ ಆಗ್ತಾ ಇದೆ ಅಂತ ಒಂದು ನೋಟಿಫಿಕೇಷನ್. ಒನ್ಸ್ ಆನೆಗಳು ಕ್ರಾಸ್ ಆದಮೇಲೆ ಆ ಲೈಟ್ಸ್ ಅಗೇನ್ ಗ್ರೀನಿಗೆ ಟರ್ನ್ ಆಗುತ್ತೆ. ಸೊ ವೆಹಿಕಲ್ಸ್ ಮೂವ್ ಆಗ್ಬೋದು. ಅದೇ ಥರ ರೋಡ್ ಸೈಡ್ ನೋಟಿಫಿಕೇಷನ್ ಹೇಗೆ ಕೊಡ್ತೀವಿ, ಇಲ್ಲಿ ನಿಯರ್ ಬೈ ಎಸ್ಟೇಟ್ಸ್ ಆಗಿರ್ಬೋದು, ವಿಲೇಜಸ್ಸಿಗೂ ಲೈಟ್ ಸಿಗ್ನಲ್ಲು ಮತ್ತು ಸೌಂಡ್ ಸಿಗ್ನಲಿಂಗ್ ಸಿಸ್ಟಮ್ ಮಾಡಿದ್ದೀವಿ. ಅದು ಒಂದು 5ರಿಂದ 10 ಕಿಲೋಮೀಟರ್ ರೇಂಜರ್ವರೆಗೂ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಇನ್ ಕೇಸ್ ಕೆಲವೊಂದು ಸಿಚುವೇಷನ್ಸಲ್ಲಿ ಎಲಿಫೆಂಟ್ಸು ವಿಲೇಜಸ್ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ರೀಚ್ ಆಗೋ ಮೂಮೆಂಟಿಗೆ ಮುಂಚೆನೇ ನಾವು ಅಲ್ಲಿ ಇನ್ಫಾರ್ಮೇಷನ್ನ ರೀಚ್ ಔಟ್ ಮಾಡಿಸಿ ಅಟ್ಲೀಸ್ಟು ವಿಲೇಜರ್ಸು ಸ್ವಲ್ಪ ಅಲರ್ಟ್ ಆಗಿರೋ ಥರ ಡಿಪಾರ್ಟ್ಮೆಂಟ್ಸಿಗೆ ಇನ್ಫಾರ್ಮೇಷನ್ನು ಮೊದಲೇ ಇಂಟಿಮೇಟ್ ಮಾಡಿ ಇಂಪ್ಲಿಮೆಂಟ್ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಇಂಪ್ಲಿಮೆಂಟ್ ಆಗ್ತಾ ಇದೆ. ಹಾಂ.
ಸೊ ಇಲ್ಲಿ ಲೊಕೇಶನ್ನು ಈಗ ಇಲ್ಲೊಂದು ನಿನ್ನೆ ಸಂಜೆ 3 ಆನೆ ದಾಟಿದ್ದು ಕಾಜೂರಲ್ಲಿ. ಸೊ ಈ ರಿಯಲ್ ಟೈಮ್ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ಆ ಲೊಕೇಶನ್ನು ಮ್ಯಾಪಲ್ಲಿ ಅವ್ರು ಅಲ್ಲಿಗೆ ಈಸಿಯಾಗಿ ರೀಚ್ ಆಗಿ ಸೊ ಆನೆಗಳು ಪಾಸ್ ಆಯಿತಾ, ಯಾವ ಕಡೆ ಪಾಸ್ ಆಗಿದೆ, ಆ ಥರ ಇನ್ಫಾರ್ಮೇಷನ್ ಶೇರ್ ಮಾಡ್ಬೋದು. ಅರಣ್ಯ ಇಲಾಖೆಯ ಕಾರ್ಯವೈಖರಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಂತ್ರಗೌಡ ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಈ AI ಸ್ಮಾರ್ಟ್ ಕ್ಯಾಮೆರಾದ ವಿಶೇಷತೆಗಳನ್ನು ತಿಳಿಯಲು 1 ವರ್ಷದ ಹಿಂದೆ ಬೆಂಗಳೂರಿನಲ್ಲಿರುವ ಟೆಕ್ಚಾಂಟ್ ಎಂಬ ಕಂಪನಿಗೆ ಭೇಟಿ ನೀಡಿ ಅರಣ್ಯ ಇಲಾಖೆ ಮತ್ತು ಕಂಪನಿಯವರೊಂದಿಗೆ ಚರ್ಚೆ ನಡೆಸಿ ಇದರಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಈ ನಿಟ್ಟಿನಲ್ಲಿ ಕೊಡಗಿನಲ್ಲಿ ನಡೀತಾ ಇರುವ ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಕಡಿವಾಣ ಹಾಕುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸ್ಪೆಷಲ್ ರಿಪೋರ್ಟ್ ಕೊಡಗು ಚಾನಲ್, ದುಷ್ಯಂತ್ ಕುಮಾರ್, ಗಣಗೂರು. ದಪ್ಪಕ್ಲು ಸಮೀಪದ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವ ಗುರುವಾರ ವಿಜೃಂಭಣೆಯಿಂದ ಜರುಗಿತು. ಮಾರ್ಚ್ 17ರಿಂದ ವಿವಿಧ ಆರಾಧನಾ ಕಾರ್ಯಕ್ರಮಗಳೊಂದಿಗೆ ನಡೆದುಕೊಂಡು ಬಂದ ಭಗವತಿ ದೇವರ ಹಬ್ಬ ಪಟ್ಟಣಿ ಆಚರಣೆಯೊಂದಿಗೆ ಸಾಂಪ್ರದಾಯಿಕವಾಗಿ ಹಾಗೂ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡಿತು. ಆರಂಭದಲ್ಲಿ ತಕ್ಕರ ಮನೆಯಿಂದ ದೇವರ ಭಂಡಾರವನ್ನು ದೇವಾಲಯಕ್ಕೆ ತರಲಾಯಿತು. ನಂತರ ಅಂದಿ ಬಳಕು ರಾತ್ರಿ ಭದ್ರಕಾಳಿ ದೇವರ ಕೋಲ, ದೇವರ ಊರ ಪ್ರದಕ್ಷಿಣೆ ನೆರವೇರಿತು. ಗುರುವಾರ ಪಟ್ಟಣಿ ಹಬ್ಬದ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಬೆಳಿಗ್ಗೆ ದೇವರ ದರ್ಶನ ಬಳಿಕ ಎತ್ತು ಹೋರಾಟ, ವಿಶೇಷ ಮಹಾಪೂಜೆ, ತೀರ್ಥಪ್ರಸಾದ ವಿತರಣೆ ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಜರುಗಿತು.
ಮಧ್ಯಾಹ್ನದ ಬಳಿಕ ದೇವಾಲಯದ ಆವರಣದಲ್ಲಿ ಗ್ರಾಮಸ್ಥರಿಂದ ಬಳಕಾಟ್ ದೇವರ ಪ್ರದರ್ಶನ, ನೃತ್ಯ ಮಹೋತ್ಸವ ಸಾಂಗವಾಗಿ ನೆರವೇರಿತು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕುಲ್ಲೆಟ್ಟಿರ ಶಂಕರಿ, ಕಾರ್ಯದರ್ಶಿ ಕಂಗಂಡ ಜಾಲಿ ಪೂವಪ್ಪ, ಆಡಳಿತ ಮಂಡಳಿ ನಿರ್ದೇಶಕರು, ಊರಿನ ಪರವೂರಿನ ಭಕ್ತರು ಆಗಮಿಸಿದ್ರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಸಾಮಾನ್ಯ ಸಭೆ ಕಾಲೇಜಿನ ನ್ಯಾಕ್ ಕೊಠಡಿಯಲ್ಲಿ ನಡೆಯಿತು. ಅಧ್ಯಕ್ಷ ಬಳ್ಳಜಿರ ಬಿ ಅಯ್ಯಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಲೇಜಿನ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಲಾಯಿತು. ಕಾಲೇಜಿನ ಮೈದಾನದಲ್ಲಿ ಎನ್ಸಿಸಿ ಹಾಗೂ ಕಾಲೇಜಿನ ಇತರ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಫೈರಿಂಗ್ ರೇಂಜ್ ನಿರ್ಮಾಣ ಮಾಡುವ ಕುರಿತು ಸಭೆಯಲ್ಲಿ ಚರ್ಚಿಸಿ ಕಾಮಗಾರಿಗೆ ಟೆಂಡರ್ ಆಹ್ವಾನಿಸಿ ಏಪ್ರಿಲ್ ಮೊದಲ ವಾರದಲ್ಲಿ ಭೂಮಿ ಪೂಜೆ ಮಾಡಿ ಏಪ್ರಿಲ್ ಅಂತ್ಯದ ಒಳಗೆ ಕಾಮಗಾರಿ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕಾಮಗಾರಿಗೆ ಹೊಸ ಸಮಿತಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ರಚನೆ ಮಾಡಲಾಯಿತು. ಸಮಿತಿಯಲ್ಲಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಪ್ರಾಂಶುಪಾಲರು ಸೇರಿದಂತೆ ಐಚಂಡ ರಶ್ಮಿ ಮೇದಪ್ಪ, ಆಪಾಡಂಡ ಜಾನ್ಸಿ ಗಣಪತಿ, ಕೋಚನ ದಿಶಾಂತ್ ಗಾಳಿಬೀಡು, ಚರಣ್ ಬಲ್ಯದ ಕುರ್ಷಿದ ಭಾನು, ಐಎ ರೇಷ್ಮಾ ಇವರನ್ನು ಒಳಗೊಂಡ ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ಸಮಿತಿ ಮೂಲಕ ಕಾಮಗಾರಿಯಿಂದ ಹಾಗೂ ಟೆಂಡರ್ ಪ್ರಕ್ರಿಯೆಯಿಂದ ನಡೆಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಲೆಕ್ಕಪತ್ರದಲ್ಲಿ ನಾವು ಕಾಲೇಜಿನ ಮೈದಾನವನ್ನು ಸ್ವಚ್ಛಗೊಳಿಸಿದ್ದೀವಿ. ಯಾಕೆಂತೇಳಿದ್ರೆ ಮಹಾಸಭೆಗಿಂತ ಮುಂಚೆ ಎಲ್ಲರೂ ಕಾಲೇಜ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೆ. ಅಕೌಂಟಲ್ಲಿ ದುಡ್ಡಿದ್ದ ಕಾರಣ ಅಂತ ಪೆಂಡಿಂಗ್ ಇಟ್ಟಿದ್ವಿ. ಅಲ್ಲಿಂದ ಸರೇ ನಮಗೆ ಒಂದು ಆಲ್ಮೋಸ್ಟ್ 100ಕ್ಕಿಂತ ಹೆಚ್ಚು ಮೆಂಬರ್ಶಿಪ್ನ ಮಾಡಿ ಸ್ವಲ್ಪ ಅಮೌಂಟನ್ನು ಸರ್ ಒದಗಿಸಿಕೊಟ್ಟಿದ್ದ ಕಾರಣ ಈಗ ಅದನ್ನು ಸ್ವಚ್ಛತೆ ಮಾಡಿ NCC ಮಕ್ಕಳಿಗೂ ಮತ್ತು ಎಲ್ಲರಿಗೂ ಪ್ರಯೋಜನವಾಗುವಂತೆ ನಾವು ಅದನ್ನು ಮೈದಾನವನ್ನು ಸ್ವಚ್ಛತೆಗೊಳಿಸಿದ್ವಿ. ಅದಕ್ಕೆ 18,100 ರೂಪಾಯಿಯನ್ನು ಈಗ ಬೆಳಿಗ್ಗೆ ನಾವು ಪಾವತಿಸಿದ್ವಿ. ಅದು ಸರೇ ಪೇಮೆಂಟ್ ಮಾಡಿದ್ರು ಕೈಯಿಂದ. ಅದಕ್ಕೆ ಈಗ ನಾವು ಅದನ್ನು ಪೇಮೆಂಟ್ ಮಾಡಿದ್ವಿ. ಇದಕ್ಕೆ ಒಪ್ಪಿಗೆ ಇದೆ ಬಂದು ಕರ್ಕೊಬಂದು ಪೆಟ್ರೋಲ್ ತಂದಿದ್ದು ಸುಮಾರು 5 ಲೀಟ್ರ್ ಮಾತ್ರ ಈಗ ಪೆಟ್ರೋಲು ಬಾಕಿ ಇದೆ. ಅದನ್ನು ಕೂಡ ಕಾಲೇಜಿನ ಕೆಲಸಕ್ಕೆ ಮಾತ್ರ ಬಳಸ್ಕೊಳ್ಳೋದಾದರೆ 4,000 ರೂಪಾಯಿ ಪೆಟ್ರೋಲ್ ತಂದಿದ್ದೀವಿ. ಕರೆಕ್ಟ್ ಅಲ್ಲ ಕೃಷ್ಣ? 4,000 ರೂಪಾಯಿ ಪೆಟ್ರೋಲು ಮತ್ತು ಲೇಬರ್ ಚಾರ್ಜು ಮತ್ತು ಅವರಿಗೆ 100ಕ್ಕಿಂತ ಹೆಚ್ಚು ಮೆಂಬರ್ಶಿಪ್ನ ಮಾಡಿ ಸ್ವಲ್ಪ ಅಮೌಂಟನ್ನು ಸರ್ ಒದಗಿಸಿಕೊಟ್ಟಿದ್ದ ಕಾರಣ ಈಗ ಅದನ್ನು ಸ್ವಚ್ಛತೆ ಮಾಡಿ NCC ಮಕ್ಕಳಿಗೂ ಮತ್ತು ಎಲ್ಲರಿಗೂ ಪ್ರಯೋಜನವಾಗುವಂತೆ ನಾವು ಅದನ್ನು ಈ ಹಳೆ ವಿದ್ಯಾರ್ಥಿ ಸಂಘ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಶ್ರೀ ಬೊಳ್ಳಜಿನ ಅಯ್ಯಪ್ಪನವರ ಅಧ್ಯಕ್ಷತೆಯಲ್ಲಿ ಮತ್ತು ನಿಮ್ಮೆಲ್ಲರ ಸಹಕಾರದಲ್ಲಿ ಡೈರೆಕ್ಟರ್ಸ್ ಇದ್ದೀರಿ ಅಥವಾ ಕಾರ್ಯದರ್ಶಿಗಳಿದ್ದೀರಿ, ಉಪಾಧ್ಯಕ್ಷರಿದ್ದೀರಿ, ಎಲ್ಲರ ಸಹಕಾರದಿಂದ ನಿಜವಾಗಿಯೂ ಕಾಲೇಜಿಗೆ ಅನುಕೂಲಕರವಾಗುವಂತಹ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಕ್ಕೆ ನಿಮಗೆ ಹಳೆ ವಿದ್ಯಾರ್ಥಿ ಸಂಘಕ್ಕೆ ನಾನು ಆಭಾರಿಯಾಗಿದ್ದೀನಿ. ಕಾಲೇಜಿನ ಸೆಮಿನಾರ್ ಹಾಲ್ಗೆ ಒಂದು ಮೈಕ್ ಸೆಟ್ ಖರೀದಿಸುವ ಸಲುವಾಗಿ ಸಂಘದ ನಿರ್ದೇಶಕರಾದ ಚೇಕ್ ಪೂವಂಡ ಸಚಿನ್ ಪೋಯ್ ಅವರು 10,000 ರೂಪಾಯಿ ನೀಡಿ ಸಹಕರಿಸಿದರು. ಬಾಕಿ ಹಣ ಸಂಘದ ವತಿಯಿಂದ ನೀಡಲು ತೀರ್ಮಾನಿಸಲಾಯಿತು. ಹಳೆ ವಿದ್ಯಾರ್ಥಿ ಸಂಘದಿಂದ ಇಂಗ್ಲಿಷ್ ವಿಭಾಗದ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಶಿಬಿರ ನಡೆಸುವಂತೆ ನಿರ್ಧರಿಸಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ಬಿ ರಾಘವ ಅವರು ಮಾತನಾಡಿ, ಹಳೆ ವಿದ್ಯಾರ್ಥಿ ಸಂಘದ ನೂತನ ಮಂಡಳಿ ರಚನೆ ಬಳಿಕ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದೆ. ನಾವು ಕೂಡ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಕಾಲೇಜು ಅಧ್ಯಾಪಕರ ಸಹಕಾರ ಕೂಡ ಇದೆ. ಹಳೆ ವಿದ್ಯಾರ್ಥಿಗಳು ಸದಸ್ಯತ್ವ ಪಡೆಯುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ಅವರಲ್ಲಿ ನಾನು ಮನವರಿಕೆಯನ್ನು ಕೂಡ ಮುಂದಿನ ಸಭೆಯಲ್ಲಿ ಮಾಡಿಕೊಳ್ತೀನಿ. ಯಾಕಂದರೆ ಕಾಲೇಜು ವಿವಿಧ ವಿಭಾಗಗಳು ಕೋರಿಕೊಳ್ಳುವಂತಹ ಅದು ಪಠ್ಯೇತರ ಚಟುವಟಿಕೆ ಇರ್ಬೋದು ಅಥವಾ ಪಠ್ಯಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳು ಇರ್ಬೋದು, ಅದಕ್ಕೂ ಕೂಡ ನೀವು ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಆ ಮಾಹಿತಿಯನ್ನು ಅವರಿಗೆ ನಾವು ನೀಡಿದ್ದೀವಿ, ಮೊದಲು ಕೂಡ ಮಾಡಿದ್ದೀರಿ, ಇನ್ನೂ ಕೂಡ ಮಾಡ್ತಾರೆ. ಆದರೆ ನಮ್ಮ ಬೆಂಬಲ ನಿಮಗಿದೆ ಅನ್ನೋದನ್ನು ಅವರ ಮೂಲಕವೇ ನಾವು ಸಹಕಾರ ಪಡೆಯೋಕ್ಕೆ ಪ್ರಯತ್ನವನ್ನು ಮಾಡಲಾಗುವುದು. ಅಂದರೆ ಹೆಚ್ಚು ಸದಸ್ಯರನ್ನು ಸೇರಿಸಲಿಕ್ಕೆ, ಹಳೆ ವಿದ್ಯಾರ್ಥಿ ಸಂಘಕ್ಕೆ ಸೇರಿಸಲಿಕ್ಕೆ ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು, ಉಪಾಧ್ಯಕ್ಷ ಬಟ್ಟಂಗಡ ಗಣಪತಿ, ನಿರ್ದೇಶಕರಾದ ತೆಂದಿರ ಟೀನಾ ಚಂಗಪ್ಪ, ಲೋಹಿತ್ ಮಾಗುಲುಮನೆ, ಬಿಜಿ ಹರ್ಷಿತ್, ಪೇರಿಯಂಡ ಗಣಪತಿ ಮತ್ತಿತರರು ಹಾಜರಿದ್ದರು.
ಇತ್ತೀಚೆಗೆ ನಿಧನರಾದ ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಉಪಾಧ್ಯಕ್ಷರಾದ ಲಿಯಾಕತ್ ಅಲಿ ಅವರಿಗೆ ಸಭೆಯಲ್ಲಿ ಸಂತಾಪ ಸೂಚಿಸಲಾಯಿತು. ಸಾಲಿಗ್ರಾಮದ ಡಿವೈನ್ ಪಾರ್ಕ್ ವಿವೇಕ ಜಾಗೃತ ಬಳಗದಿಂದ ಮಾರ್ಚ್ 22ರಂದು ನಗರದ ಕಾವೇರಿ ಹಾಲ್ನಲ್ಲಿ ದಿವ್ಯ ಗಾನಾಮೃತ ಎನ್ನುವ ಸತ್ಸಂಗ ಮತ್ತು ಭಜನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಬಳಗದ ಕೊಡಗು ಜಿಲ್ಲಾ ದಕ್ಷ ಸೇವಕಿ ದಿವ್ಯಾ ತೇಜಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಅಂದು ಬೆಳಿಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆಯವರೆಗೆ ನಡೆಯುವ ದಿವ್ಯ ಗಾನಾಮೃತ ಕಾರ್ಯಕ್ರಮವನ್ನು ಕೋಟದ ಯೋಗವನದ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನದ ಎಂಡಿ ಮತ್ತು ಸಿಇಒ ಡಾಕ್ಟರ್ ವಿವೇಕ ಉಡುಪ ಮತ್ತು ಡಿವೈನ್ ಪಾರ್ಕ್ ಟ್ರಸ್ಟ್ನ ಸಿಸ್ಟರ್ ನಿವೇದಿತಾ ರಾಜ್ ಮತ್ತು ಬಳಗದ ಸದಸ್ಯರು ನಡೆಸಿಕೊಡಲಿದ್ದಾರೆಂದರು. ವಿಚಾರಗಳನ್ನು ಈ ನಮ್ಮ ಭಾರತ ದೇಶ ಮಾತ್ರ ಅಲ್ಲ ಹೊರ ದೇಶಗಳಿಗೂ ಕೂಡ ಕೊಟ್ಟಿರ್ತಾರೆ. ಹಾಗೆಯೇ ಈ ಅವರ ಜೀವನಾವಧಿಯಲ್ಲಿ ಅತ್ಯಮೂಲ್ಯವಾದ ವಿಚಾರಧಾರೆಯನ್ನು ಕೂಡ ನಮಗೆ ಕೊಟ್ಟು ಹೋಗಿರ್ತಾರೆ. ಅಂತಹ ಒಂದು ವಿಚಾರಧಾರೆಯಲ್ಲಿ ಅಂದರೆ ಅವರು ಬದುಕಿರುವಾಗ ಹೇಳ್ತಾ ಇದ್ರು, ಒಂದೊಂದು ದಿನ ನೂರಾರು ನರನಾರಿಯರು ತಮ್ಮ ಸ್ವಾರ್ಥಗಳನ್ನು ಬಿಟ್ಟು ಮನೆಗಳಿಗೆ ತೆರಳಿ ಮನ ಮುಟ್ಟುವಂಥ ಸದ್ವಿಚಾರ ಪ್ರಸಾರ ಮಾಡುವ ಒಂದು ಸಂಸ್ಥೆ ಬಂದೇ ಬರ್ತದೆ ಅಂತ. ಅದೇ ಡಿವೈನ್ ಪಾರ್ಕ್ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿ ಇರುವಂಥದ್ದು. ಇದರ ಒಂದು ಮುಖ್ಯ ಗುರಿ ಏನು ಅಂತ ಹೇಳಿದರೆ, ಪ್ರತಿಯೊಂದು ವ್ಯಕ್ತಿಯನ್ನು ಉತ್ತಮ ವ್ಯಕ್ತಿತ್ವದ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು, ವ್ಯಕ್ತಿತ್ವ ವಿಕಾಸನ, ಅದರಿಂದ ರಾಷ್ಟ್ರೋದ್ಧಾರ, ಅದರಿಂದ ಲೋಕೋದ್ಧಾರದೆಡೆಗೆ ಸದ್ದಿಲ್ಲದೆ ಸುದ್ದಿ ಮಾಡದೆ ಹೆಜ್ಜೆ ಹಾಕುತ್ತಿರುವಂಥ ಜಗತ್ತಿನ ಏಕೈಕ ಒಂದು ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ. ಇದರ ಒಂದು ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ಇಲ್ಲಿ ಈ ಒಂದು ಸಂಸ್ಥೆ ಸರ್ವಧರ್ಮ ಸಮನ್ವಯ ಕೇಂದ್ರವಾಗಿರುವಂಥದ್ದು, ಪ್ರೀತಿ ಹಂಚುವ ಸಂಸ್ಥೆ, ಸರ್ವ ದೇವದೇವಿಯರ ತಾಣ, ಸ್ವಾಮಿ ವಿವೇಕಾನಂದರ ಲೀಲಾಕ್ಷೇತ್ರವಾಗಿದೆ. ಇದು ಒಂದು ಅಂದರೆ ಇದು ಮಾನವ ನಿರ್ಮಿತ, ವ್ಯಕ್ತಿ ನಿರ್ಮಿತ ಆಗಿರುವಂತಹ ಸಂಸ್ಥೆ ಅಲ್ಲ, ಇದು ಶಕ್ತಿ ನಿರ್ಮಿತ ಸಂಸ್ಥೆಯಾಗಿರ್ತದೆ. ಹಾಗೆಯೇ ಅಂಥ ಸದ್ವಿಚಾರ ಪ್ರಸಾರ ಮಾಡುವ ಒಂದು ನಿಟ್ಟಿನಲ್ಲಿ ಅದ್ಭುತವಾದ ಇವತ್ತು ಕೊಡಗಿನಲ್ಲಿ ಒಂದು ಕಾರ್ಯಕ್ರಮಗಳ ಒಂದು ಆಯೋಜನೆ ಆಗಿದೆ. ಆ ಕಾರ್ಯಕ್ರಮವೇ ದಿವ್ಯ ಗಾನಾಮೃತ ಕಾರ್ಯಕ್ರಮ ಅಂತ ಹೇಳುವಂಥದ್ದು. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದರೆ, ಒಂದು ಸನಾತನ ಹಿಂದೂ ಧರ್ಮದ ಭವ್ಯ ಪರಂಪರೆಯ ಒಂದು ಮಹಿಮೆಯನ್ನು ನಮಗೆಲ್ಲ ಕೂಡ ಅದ್ಭುತ ರೀತಿಯಲ್ಲಿ ಜಾಗೃತಗೊಳಿಸುವಂಥದ್ದು. ಹಾಗೆ ಭಾರತೀಯ ಪ್ರಾಚೀನ ಸಂಸ್ಕೃತಿಯ ಭವ್ಯ ಆಧ್ಯಾತ್ಮಿಕ ವಿಚಾರಧಾರೆಯನ್ನು ಕೂಡ ಇಲ್ಲಿ ನಮ್ಮಲ್ಲಿ ಎಲ್ಲರ ಮನಮುಟ್ಟುವಂಥ ವಿಚಾರಧಾರೆಯನ್ನು ಹೇಳುವಂಥದ್ದು. ಹಾಗೆ ಶ್ರೀರಾಮಕೃಷ್ಣ ಪರಮಹಂಸರು ಹಾಗೂ ಶ್ರೀ ಶಾರದಾ ಮಾತೆ ಹಾಗೂ ಸ್ವಾಮಿ ವಿವೇಕಾನಂದರ ಅವರ ಒಂದು ಜೀವಿತದ ದಿವ್ಯ ಸಂದೇಶಗಳನ್ನು ಭಕ್ತಿ ಗಾಯನದ ಮೂಲಕ ಎಲ್ಲರ ಮನ ಅರಳಿಸುವಂಥ ಅದ್ಭುತವಾದ ವಿಚಾರಧಾರೆ ಇರುವಂಥ ಈ ಒಂದು ಕಾರ್ಯಕ್ರಮ ಆಗಿದೆ. ಮಾರ್ಚ್ 22 ಭಾನುವಾರ ದಿವಸ 10:30ಯಿಂದ 1:30 ಗಂಟೆಯವರೆಗೆ 3 ಗಂಟೆಯ ಈ ಕಾರ್ಯಕ್ರಮ ಕಾವೇರಿ ಹಾಲ್, ಮಡಿಕೇರಿ. ಗೋಷ್ಠಿಯಲ್ಲಿ ವಿವೇಕ ಜಾಗೃತ ಬಳಗದ ಸಿಕೆ ಪ್ರಭಾವತಿ, ಲೀಲಾ ಶೆಟ್ಟಿ, ಬಿಕೆ ಸುಲೋಚನಾ, ಸಿಎಂ ಅಕ್ಕಂಬ ಪಾಲ್ಗೊಂಡಿದ್ದರು. ಗ್ರಾಹಕರು ಮೋಸ ವಂಚನೆಗೆ ಒಳಗಾಗುವುದು ತಪ್ಪಿಸುವಲ್ಲಿ ರಾಜ್ಯಾದ್ಯಂತ ಗ್ರಾಹಕರ ಕಾಯ್ದೆಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಟಿಜಿ ಶಿವಶಂಕರೇಗೌಡ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮತ್ತು ಜಿಲ್ಲಾ ನ್ಯಾಯವಾದಿಗಳ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಕೊಡಗು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ನವೀಕರಣ ಕಟ್ಟಡವನ್ನು ಬುಧವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಗ್ರಾಹಕರಾಗಿದ್ದು ವಂಚನೆಗೆ ಅಥವಾ ಮೋಸಕ್ಕೆ ತುತ್ತಾದರೆ ಪರಿಹಾರ ಒದಗಿಸುವಲ್ಲಿ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ರಾಜ್ಯ ಆಯೋಗದ ಅಧ್ಯಕ್ಷರು ಹೇಳಿದರು. ಗ್ರಾಹಕರಿಗೆ ಸರಿಯಾದ ಸೇವೆ ಒದಗಿಸಬೇಕು ಎಂಬುದು ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಚೇರಿಗೆ ಬೇಕಾದ ಎಲ್ಲ ರೀತಿಯ ಮೂಲ ಸೌಲಭ್ಯವನ್ನು ಕಲ್ಪಿಸಲು ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮುಂದಾಗಿದೆ ಎಂದು ಟಿಜಿ ಶಿವಶಂಕರೇಗೌಡ ಅವರು ವಿವರಿಸಿದರು. ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗಕ್ಕೆ ಸಲ್ಲಿಕೆಯಾಗುವ ಪ್ರಕರಣಗಳನ್ನು 90 ದಿನಗಳಲ್ಲಿ ವಿಲೇವಾರಿ ಮಾಡಲು ಆಯೋಗ ಶ್ರಮಿಸ್ತಾ ಇದೆ. ಗ್ರಾಹಕರ ವ್ಯಾಜ್ಯಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ತೀರ್ಪು ನೀಡಲು ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರು ಹೇಳಿದರು.